ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರವೀಣ್ ಬೊಮ್ಮಣ್ಣ ಅಂತ. ನಾನೊಬ್ಬ ಸಾವಯವ ಕೃಷಿಕ. ನಮ್ಮ ತೋಟದಲ್ಲಿದ್ದೀನಿ ನಾನಿವತ್ತು. ನಾವು ಹೆಚ್ಚಿನದಾಗಿ ಮಾವು, ತೆಂಗು, ನೇರಳೆ ಮತ್ತು ಹಲವಾರು ತರಕಾರಿಗಳನ್ನ ನಾವು ಬೆಳಿತೀವಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಾವು ನಮ್ಮ ಜಮೀನಲ್ಲಿ ಯಾವ ರೀತಿ ನಾವು ಕೃಷಿ ಚಟುವಟಿಕೆಯಲ್ಲಿ ನಾವು ಕೈಗೊಂಡಿದ್ದೀವಿ, ಯಾವ ರೀತಿ ಸಾವಯವ ಕೃಷಿ ನಾವು ಮಾಡ್ತೀವಿ, ಯಾವ್ಯಾವ ಉತ್ಪನ್ನ ನಾವು ಬೆಳಿತೀವಿ, ಮೇಜರ್ಲಿ ನಾವು ಮಾವಲ್ಲಿ ಯಾವ್ಯಾವ ತಳಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ರೈತರಿಗೆ ಮತ್ತು ಗ್ರಾಹಕರಿಗೆ ಡೈರೆಕ್ಟಾಗಿ ಸಂಪರ್ಕ ಮಾಡೋವಂಥ ಒಂದು ಪ್ರಯತ್ನದಲ್ಲಿ ನಾನಿದ್ದೀನಿ. ಇದರಿಂದ ರೈತರು ವರ್ಗದವ್ರಿಗೆ ಭಾಳ ಉಪಯೋಗ ಆಗುತ್ತೆ. ಯಾಕೆಂದರೆ ದಳ್ಳಾಳಿಗಳಿಂದ ರೈತರು ಸುಮಾರು ನಷ್ಟನ ಅನುಭವಿಸ್ತಾರೆ. ಏಕೆಂದರೆ ವರ್ಷ ಪೂರ್ತಿ ಬೇಸಾಯ ಮಾಡಿ ಅನ್ಈವನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋ ಮಳೆಗಳಿಗೆ ತಡ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಡೋವಂಥ ಈಗ ಕೊಡೋವಂಥ ಪವರ್ ಕಂಡೀಷನ್ಸಲ್ಲಿ ನಾವು ವ್ಯವಸಾಯ ಮಾಡೋದೇ ಕಷ್ಟ ಆಗಿರುತ್ತೆ. ಅದ್ರ ಮೇಲೆ ದಲ್ಲಾಳಿಗಳದ್ದು ದಾಳಿಯಿಂದ ಇನ್ನೂ ವಿಪರೀತ ನಷ್ಟಕ್ಕೆ ಒಬ್ಬ ರೈತ ಒಳಗಾಗ್ತಾನೆ ಅಂತ ನಾನು ನೋಡ್ತಾನೆ ಬಂದೆ. ಇದರಿಂದ ಡೈರೆಕ್ಟಾಗಿ ಗ್ರಾಹಕರನ್ನೇ ನಾವು ರೀಚ್ ಆಗಿ ಅವ್ರಿಗೆ ನಾವು ನಮ್ಮ ಕೃಷಿ ಉತ್ಪನ್ನಗಳನ್ನ ಕೊಡೋದ್ರಿಂದ ನಮಗಾಗ್ಬೋದು ಮತ್ತು ಗ್ರಾಹಕರಿಗಾಗ್ಬೋದು, ಇಬ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕೆಲಸನ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿ ಮಾಡ್ತಾಯಿದ್ದೀನಿ. ಈಗ ಮೇಜರ್ಲಿ ನಾವು ಮಾವು ಮಾರ್ಕೆಟಿಗೆ ತಗೊಂಡೋಗುವಂಥ ಸಮಯ ನಮ್ಮದು. ಹಾಗಾಗಿ ನಾನು ಇಲ್ಲಿ ನಮ್ಮ ತೋಟದಲ್ಲಿ ಮತ್ತು ನನ್ನ ಥರ ಇನ್ನೂ ಹಲವಾರು ಯಾರು ಸಾವಯವ ಶೈಲಿಯಲ್ಲಿ ಕೃಷಿ ಮಾಡ್ತಾಯಿದ್ದಾರೆ ಅವರ ಬೆಳೆಗಳನ್ನ ಒಳ್ಳೆ ನ್ಯಾಯ ಬೆಲೆ ಸಿಗೋವಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ನಮ್ಮ ತೋಟದಲ್ಲಿ ಯಾವ್ಯಾವ ಮಾವಿನ ತಳಿ ಇದೆ, ನಾವು ಯಾವ ಥರ ಹಾರ್ವೆಸ್ಟ್ ಮಾಡ್ತೀವಿ, ನಾವು ಹೆಂಗೆ ಕೆಮಿಕಲ್ ಫ್ರೀ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು ನೀವೆಲ್ಲ ಇಲ್ಲಿ ಇದು ನಮ್ಮದೇ ಮಾವಿನ ತೋಟ. ಇಲ್ಲೆಲ್ಲ ಎಷ್ಟು ಇನ್ನೂ ಈಗಾಗಲೇ ಈ ಸೈಜಿಂದು ಮಾವು ಬಂದಿದೆ ಅಂದರೆ, ಸಾಮಾನ್ಯ ಈ ಸೈಜಿಂದು ಮಾವು ಆಗಲೇ ಇದಕ್ಕೂ ಇನ್ನೂ ಕಮ್ಮಿ ಸೈಜಲ್ಲೇ ಕಿತ್ಬಿಟ್ಟು ಕಾರ್ಬೈಡ್ ಅನ್ನೋ ಒಂದು ಕೆಮಿಕಲ್ ಇಟ್ಬಿಟ್ಟು ಇದನ್ನು ಒತ್ತಾಯವಾಗಿ ಹಣ್ಣು ಮಾಡ್ತಾರೆ. ಅದು ಜನರಲಿ ಯಾವುದೇ ಒಬ್ಬ ದಲ್ಲಾಳಿ ಆಗಿರ್ಬೋದು, ಯಾರೇ ಮಾರುಕಟ್ಟೆಯಲ್ಲಿ ಯಾರು ರೈತ ವರ್ಗದವರು ಅಲ್ದಲೆ ಬರೀ ವ್ಯಾಪಾರಕ್ಕೆ ಅಂತ ಕೂತಿರೋರು ಮಾಡೋ ಅಂಥ ಕೆಲಸ. ಬಟ್ ಇಲ್ಲಿ ನಮ್ಮ ತೋಟದಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟು ಎಲ್ಲ ಹಣ್ಣುಗಳೂ ಆಗಲೇ ಬಣ್ಣ ತಿರುಗಿದೆ. ಇನ್ನೇನು ಕಿತ್ತು ತಿನ್ನೋ ಅನ್ನೋ ಒಂದು ಪರಿಸ್ಥಿತಿ. ಹಣ್ಣ ನಾವು ಮರದಿಂದ ಕಿತ್ಕೋಬೇಕು, ಹಂಗೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬೇಕು ಅನ್ನೋ ಒಂದು ಸ್ಟೇಜಲ್ಲಿದೆ. ಆ್ಯಂಡ್ ಈ ಎಲ್ಲ ಹಣ್ಣುಗಳು ನೈಸರ್ಗಿಕವಾಗಿ ತಾನೇ ಬಣ್ಣ ತಿರುಗಿ ಅದೇ ಪಾಕಕ್ಕೆ ಬಂದಿರೋ ಅಂಥ ಹದದಲ್ಲಿದೆ ಈಗಾಗಲೇ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಡೈರೆಕ್ಟಾಗಿ ಕಿತ್ಬಿಟ್ಟು ಸ್ವಲ್ಪ ಪ್ರಾಬಬ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ಟಾರ್ಪಲಲ್ಲಿ ಕವರ್ ಮಾಡಿ ಸ್ವಲ್ಪ ಹೀಟ್ ಕ್ರಿಯೇಟ್ ಆಗಬೇಕು. ಹುಲ್ಲು ಮತ್ತು ಟಾರ್ಪಲಲ್ಲಿ ಇಡೋದ್ರಿಂದ ಸ್ವಲ್ಪ ಉಷ್ಣಾಂಶ ಹೆಚ್ಚಿಗೆ ಆಗ್ತದೆ. ಆವಾಗ ಇನ್ನೂ ಅದಕ್ಕೆ ಬರುತ್ತೆ, ಇನ್ನೂ ರುಚಿಯಾಗಿ ಆಗ್ತದೆ. ಈ ಕೆಲಸ ಮಾಡ್ತೀವಿ. ಬಿಟ್ಟರೆ ನಾವು ಯಾವುದೇ ರೀತಿಯಾದ ಕಾರ್ಬೈಡು ಅಥವಾ ಇನ್ನೊಂದು ಸ್ಪ್ರೇ ಬರುತ್ತಲ್ಲ ಅದನ್ನೆಲ್ಲ ಬಳಸಲ್ಲ. ನೀವು ನೋಡ್ಬೋದು ಮರದಲ್ಲಿ ಆಲ್ಮೋಸ್ಟು ಎಲ್ಲ ಹಣ್ಣುಗಳು ಕೂಡ ಪಾಕಕ್ಕೆ ಬಂದು ಈಗ ಆಲ್ರೆಡಿ ಮಾರ್ಕೆಟಿಗೆ ತಗೊಂಡೋಗೋ ಅನ್ನೋ ಒಂದು ಪರಿಸ್ಥಿತಿ. ಬಟ್ ಅಂದ್ರೂ ನಾವು ಇನ್ನೂ ಯಾವುದನ್ನು ಬಲವಂತವಾಗಿ ಯಾವುದಕ್ಕೂ ನಾವು ಕೈ ಹಾಕಿ ಬಲವಂತವಾಗಿ ಹಣ್ಣು ಮಾಡೋ ಅಂಥ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿಲ್ಲ. ನೋಡ್ತಾ ಇದ್ದೀರಾ ಅನಿಸುತ್ತೆ ನೀವಿಲ್ಲಿ ಬಣ್ಣ ಯಾವ ಮಟ್ಟಕ್ಕೆ ಬಣ್ಣ ತಿರುಗ್ತಾ ಇದೆ ಪ್ರತಿಯೊಂದು ಹಣ್ಣಿಂದೂ ಅಷ್ಟೇ. ಈ ನಿಟ್ಟಿನಲ್ಲಿ ನಾವು ಮಾವನ್ನ ಬೆಳೆಯೋವಂಥದ್ದು. ಇದು ಬಂದ್ಬಿಟ್ಟು ಬ್ಯಾನಿಷ ಅಂತ ಕರೀತಾರೆ, ಬಾಗೇಪಲ್ಲಿ ಅಂತ ಕರೀತಾರೆ, ಬಂಗಾರಪಲ್ಲಿ ಅಂತ ಕರೀತಾರೆ. 3 ಹೆಸರಲ್ಲಿ ಈ ತಳಿನ ಕರೀತಾರೆ. ನಮ್ಮಲ್ಲಿ ಬ್ಯಾನಿಷ ನೋಡಿ, ಇದೊಂದು ಹಣ್ಣು ಸುಮಾರು ಒಂದು ಅರ್ಧ kg ಬರೋವಂಥ ಸೈಜು. ಸೊ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಸಹ ಇದೇ, ಎಲ್ಲ ಮರದಲ್ಲಿರೋ ಅಂಥ ಹಣ್ಣುಗಳು ಸಹ ಇದೇ ಒಂದು
ಶೈಲಿಯಲ್ಲಿ ಇದೇ ಒಂದು ಟೇಸ್ಟಲ್ಲಿ ಇದೆ. ಇದೆಲ್ಲ ನಾನು ಹೇಳ್ದಂಗೆ ಇದು ಬಾನಿಷಾ ತಳಿ. ಇದೆಲ್ಲ ಬಂದ್ಬಿಟ್ಟು ಬಾನಿಷಾ ತಳಿ. ನೋಡಿ ಯಾವ ಮಟ್ಟದಲ್ಲಿ ಹಣ್ಣಿಂದು ಬಣ್ಣನ ನೀವು ನೋಡ್ಬೋದು. ಇದರಲ್ಲೇ ಗೊತ್ತಾಗ್ತದೆ ಇದು ನ್ಯಾಚುರಲ್ಲಾಗಿ ರೈಪನ್ ಆಗಿರೋಂಥ ಫ್ರೂಟ್ಸ್ ಅಂತ. ಆ್ಯಂಡ್ ಇನ್ನೂ ಸುಮಾರು ವೆರೈಟಿ ಇದೆ. ಬಾನಿಷಾ, ಮಲ್ಲಿಕಾ, ಬಾದಾಮಿ, ಮತ್ತು ಆಮ್ರಪಲ್ಲಿ, ದಸರಿ, ಹಿಮಾಪಸಂದ್, ಈ ಥರ ಸುಮಾರು ತಳಿ ನಮ್ಮ ತೋಟದಲ್ಲಿ ನೀವು ಕಾಣ್ಬೋದು. ನೋಡಿ ಬಾನಿಷಾ ಎಲ್ಲ ಯಾವ ಕಲರ್ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ಎಷ್ಟೋ ಹಣ್ಣುಗಳು ಈ ಥರ ಪಕ್ಷಿಗಳೇ ತಿಂದಿದೆ. ಖುಷಿಯಾಗುತ್ತೆ ಪಕ್ಷಿ ಪ್ರಾಣಿಗಳು ತಿನ್ನೋದ್ರಿಂದ ನಮಗೇನು ಬೇಜಾರಿಲ್ಲ. ಯಾಕೆಂದರೆ ನಾವು ದಲ್ಲಾಳಿಗಳ ಕೈಗೆ ಸಿಗಾಕೊಂಡು ಲಾಸ್ ಆಗೋದ್ರ ಬದಲು ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗಳು ತಿಂದು ಖುಷಿಯಾಗಿರ್ತವೆ ಅನ್ನೋ ಒಂದು ವಿಚಾರ ನಮ್ಮಲ್ಲಿ. ಇದೇ ಥರ ನಮ್ಮ ಥರನೇ ಸಾವಯವ ಕೃಷಿ ಮಾಡ್ತಾರ ಅಂತ ಸುಮಾರು ನನ್ನ ಸುತ್ತಮುತ್ತ ಇರೋರು ಸುಮಾರು ರೈತರಿದ್ದಾರೆ. ಅವರಲ್ಲೂ ಅಷ್ಟೇ ವಿಧವಾದ ತಳಿಗಳು ಸಿಗುತ್ತೆ. ಮತ್ತು ಮಾವಲ್ದಲ್ಲೇ ಬೇರೆ ಆದ ಹಣ್ಣುಗಳೂ ಸಿಗುತ್ತೆ. ನೇರಳೆ ಹಣ್ಣು ಆಗ್ಬೋದು, ಪಪಾಯ ಆಗ್ಬೋದು, ಆಮೇಲೆ ತರಕಾರಿಗಳಲ್ಲಿ ಡ್ರಮ್ ಸ್ಟಿಕ್ ಆಗ್ಬೋದು, ಅಂದರೆ ನುಗ್ಗೆಕಾಯಿ, ಮತ್ತು ಹಲವಾರು ತರಕಾರಿಗಳು ಸಿಗ್ತದೆ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಈ ಥರ ಸುಮಾರು ಬದನೆಕಾಯಿ, ಈ ಥರ ಎಲ್ಲ ಸಾವಯವ ಶೈಲಿಯಲ್ಲಿ ವ್ಯವಸಾಯ ಮಾಡಿರೋವಂಥ ರೈತರು ನಮ್ಮ ಸುತ್ತಮುತ್ತ ಇದ್ದಾರೆ. ಅವರ ಉತ್ಪನ್ನ ಸಹ ನಾನು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಈ ವಿಚಾರದಿಂದ ರೈತರಿಗೂ ಬೆನಿಫಿಟ್ ಆಗುತ್ತೆ. ಯಾಕಪ್ಪ ಅಂದರೆ ಅವ್ರಿಗೆ ದಲ್ಲಾಳಿಗಳಿಗೆ ಕೊಡೋ ಅಂಥ ಒಂದು ಕಮಿಷನ್ ಆಗ್ಬೋದು, ಅಥವಾ ಒಟ್ಟಾರೆ ಒಂದೇ ಸರಿ ವ್ಯಾಪಾರ ಮಾಡಿದಾಗ ದಲ್ಲಾಳಿಗಳಿಗೆ ಸಿಗೋವಂಥ ಹೆಚ್ಚಿನ ಲಾಭ ಆಗ್ಬೋದು. ಅದು ಸಿಗಲ್ಲ ದಲ್ಲಾಳಿಗಳಿಗೆ. ಹೆಚ್ಚಿನ ಲಾಭ ರೈತರಿಗೆ ಸಿಗುತ್ತೆ. ಅದರಿಂದ ರೈತ ವರ್ಗಕ್ಕೆ ಖಂಡಿತವಾಗೂ ಉಪಯೋಗ ಆಗ್ತದೆ. ಆರ್ಗ್ಯಾನಿಕ್ಕು, ನಾನ್ ಆರ್ಗ್ಯಾನಿಕ್ಕು ಪ್ರೈಸ್ ಏನಿದೆ ಅದೆರಡೂ ನೋಡಿಬಿಟ್ಟು ಒಂದು ಉತ್ತಮವಾದ ಬೆಲೆ ಅಂತ ನಿಗದಿ ಮಾಡಿ ಅದರಿಂದ ಗ್ರಾಹಕರಿಗೂ ಅನುಕೂಲ ಆಗಬೇಕು, ಅದರಿಂದ ರೈತರಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಈ ವಿಚಾರ ಮಾಡೋದ್ರಲ್ಲಿ ನಮಗೆ ಪ್ರೀ ಆರ್ಡರ್ಸ್ ಅಂತ ತೊಗೊಬೇಕಾಗಿದೆ. ಅಂದರೆ ನಿಮಗೆ ಡೆಲಿವರಿ ಮಾಡೋಕ್ಕೂ ಮುಂಚೆನೇ ನಾವು ಸುಮಾರು ಜನ, ಅಂದರೆ ಫಾರ್ ಎಕ್ಸಾಂಪಲು ಬ್ಯಾಂಗ್ಳೂರಲ್ಲಿ ಬನಶಂಕರಿ, ರಾಜಾಜಿನಗರ, ಮಲ್ಲೇಶ್ವರಮು, ಜಯನಗರ, ಈ ಥರ ಒಂದು 4 ಏರಿಯಾ ಅಂತ ತೊಗೊಂಡ್ರೆ ಅಲ್ಲಿನ ಸುತ್ತಮುತ್ತ ಇರೋಂಥ ಸುಮಾರು ಕಸ್ಟಮರ್ಸ್ನ ರೀಚ್ ಆಗಿ ಯಾರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಾವು ಅಲ್ಲಿಗೆ ಬರೋದಕ್ಕೂ ಮುಂಚೆನೇ ಬುಕ್ ಮಾಡ್ಕೊಂಡಿರ್ತೀವಿ. ಸೊ ದಟ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ಲ್ಯಾನ್ ಮಾಡ್ಬೋದು. ಯಾಕೆಂದರೆ ನಮಗೆ ಆದಂಥ ನಿಗದಿತವಾದಂಥ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಈಗ. ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಮ್ಮದೇ ಸ್ವಂತವಾದ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಾವು ಅದಕ್ಕೆ ಬಾಡಿಗೆ ಕೊಟ್ಟು ಬರೋ ಅಂಥದ್ದು ಇರ್ತದೆ. ಹಂಗಾಗಿ ನಮಗೆ ಮುಂಚೆನೇ ಆರ್ಡ್ರ್ ಗೊತ್ತಾದರೆ, ಅಂದರೆ ಆರ್ಡ್ರು ಮಾಡೋದಕ್ಕೆ ನೀವೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ನಮಗೇನಕ್ಕಪ್ಪ ಆರ್ಡ್ರು ಕೇಳ್ತಾ ಇದ್ದೀವಿ ಅಂದರೆ, ನಮಗೊಂದು ನಿಗದಿತವಾದ ಎಷ್ಟು kg ಎಷ್ಟು ಟನ್ ಬೇಕಾಗುತ್ತೆ ಅನ್ನೋ ಒಂದು ನಮಗೊಂದು ಐಡಿಯಾ ಬರುತ್ತೆ. ಆವಾಗ ನಾವು ಎಷ್ಟು ಇಲ್ಲಿಂದ ತೊಗೊಂಡೋಗ್ಬೋದು ಅಂತ ನಾನು ಮತ್ತು ನಮ್ಮ ಸುತ್ತಮುತ್ತ ಇರೋ ಅಂಥ ರೈತರೆಲ್ಲ ಸೇರಿಕೊಂಡು ಡಿಸಿಷನ್ ಮಾಡ್ತೀವಿ. ಇದರಿಂದ ರೈತರಿಗೂ ಮತ್ತು ಕನ್ಸ್ಯೂಮರ್ ಕಮ್ಯುನಿಟಿಗೂ, ಅಂದರೆ ಗ್ರಾಹಕರಿಗೂ ಮಧ್ಯೆ ಇರೋವಂಥ ಒಂದು ಸಂಬಂಧ ಒಂದು ಸ್ವಲ್ಪ ಗಟ್ಟಿಯಾಗಿ ಬೆಳೆಯುತ್ತದೆ. ಇದರಿಂದ ಖಂಡಿತವಾಗ್ಲೂ ಗ್ರಾಹಕರಿಗೂ ಉಪಯೋಗ ಆಗ್ತದೆ ಮತ್ತು ರೈತರಿಗೂ ಇದರಿಂದ ತುಂಬ ಉಪಯೋಗ ಆಗುತ್ತೆ. ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ರೈತರನ್ನ ಸಪೋರ್ಟ್ ಮಾಡಿ. ಇದರಿಂದ ನಿಮಗೆ ನೀವೊಂದು ಒಳ್ಳೆ ಕೆಲಸದಲ್ಲಿ ತೊಡಗಿದ್ದೀರ ಅನ್ನೋ ಒಂದು ಫೀಲಿಂಗ್ ನಿಮಗೂ ಇರುತ್ತೆ. ಆಮೇಲೆ ನಿಮಗೂ ಒಳ್ಳೆ ಉತ್ಪನ್ನಗಳು ಬರುತ್ತೆ. ಇಲ್ಲಿನ ತನಕ ನಾನು ಸುಮಾರು ಜನಕ್ಕೆ ಮಾವಿನ ಹಣ್ಣು ಮಾತ್ರ ಕೊಟ್ಟಿದ್ದೀನಿ. ನಾನು ಈಗಲೇ ಸ್ಟಾರ್ಟ್ ಮಾಡಿರೋದು ಈ ಕೆಲಸನ. ಮುಂಚೆ ಇದನ್ನು ನಾನು ಫುಲ್ ಟೈಮಾಗಿ ನಾನು ಮಾಡ್ಕೊತಿರಲಿಲ್ಲ. ನಾನು ಸುಮ್ಮನೆ ಡೀಲರ್ಸ್ಗೆ, ಅಂದರೆ ದಲ್ಲಾಳಿಗಳಿಗೆ ಕೊಟ್ಬಿಡ್ತಿದ್ದೆ. ಬಟ್ ಯಾವಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಅವರಿಂದ ತುಂಬ ಲಾಸ್ ಆಗ್ತಾಯಿದೆ ಅಂತ ಒಂದು ಗೊತ್ತಾಯಿತು. ನಿಜ ಹೇಳಬೇಕು ಅಂದರೆ ನಾವು ಏನು ಖರ್ಚು ಮಾಡ್ತಿದ್ವಿ ಅದನ್ನು ಸಹ ಹುಡ್ತಾ ಇರಲಿಲ್ಲ ದಲ್ಲಾಳಿಗಳು ಕೊಡೋದ್ರಿಂದ. ಹಾಗಾಗಿ ಯಾವತ್ತು ರೈತ ತಕ್ಕಡಿ ಹಿಡಿತಾನೆ ಅವತ್ತು ಅವನು ಉದ್ಧಾರ ಆಗ್ತಾನೆ ಅನ್ನೋ ಒಂದು ಮಾತು ನಮ್ಮ ತಾತನ ಕಾಲದಿಂದನೂ ನಾವು ಕೇಳಿ ಬಂದಿದ್ದೀವಿ. ಹಾಗಾಗಿ ಈ ಕೆಲಸನೂ ಮಾಡಿಬಿಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ.
ನಿಮ್ಮ ಪ್ರೋತ್ಸಾಹ ಬೇಕು. ನನ್ನಂಥ ಸುಮಾರು ರೈತರು ನನ್ನ ಜೊತೆ ಇದ್ದಾರೆ. ಇದನ್ನು ನಿರಂತರವಾಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದು ದೊಡ್ಡ ಮಟ್ಟದಕ್ಕೆ ತಲುಪೋದಕ್ಕೆ ಡೈರೆಕ್ಟಾಗಿ ರೈತರಿಗೆ ಅವರು ಕಷ್ಟಪಟ್ಟು ದುಡಿಯುವಂಥ ಹಣ ಸಿಗೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನಿಮಗೂ ಅಷ್ಟೇ ಒಳ್ಳೆ ಪ್ರಾಡಕ್ಟು, ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ ನಮ್ಮಿಂದ, ನೋ ಡೌಟ್. ನನ್ನಿಂದ ಸುಮಾರು ಜನ ಯಾರು ಹಣ್ಣು ತೊಗೊಂಡಿದ್ದಾರೋ ಅವರೇ ಸಾಮಾನ್ಯ ನಿಮಗೆ ಅಡ್ವರ್ಟೈಸ್ ಮಾಡ್ತಾರೆ. ಹಾಗಾಗಿಯೇ ಈ ವಿಷಯ ನಿಮಗೆ ತಲುಪುತ್ತೆ, ಈ ವಿಡಿಯೋ ಮುಖಾಂತರ ನಿಮ್ಗೆ ವಿಚಾರ ತಲುಪುತ್ತೆ. ಸೊ ಅವ್ರದ್ದು ನಿಮಗೆ ಶ್ಯೂರಿಟಿ ಇರುತ್ತೆ. ಯಾಕೆಂದರೆ ಅವರಾಗಲೇ ನಮ್ಮ ಸರ್ವಿಸ್ ನೋಡಿರ್ತಾರೆ, ನಮ್ಮದು ಐಟಮ್ ನೋಡಿರ್ತಾರೆ, ಪ್ರಾಡಕ್ಟ್ಸ್ ಯಾವ ಥರ ಇದೆ ನಮ್ಮ ಪ್ರಾಡಕ್ಟ್ಸ್ ಅಂತ ನೋಡಿರ್ತಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೈಂಡ್ಲಿ ಸಪೋರ್ಟ್ ಅಸ್, ಕೈಂಡ್ಲಿ ಸಪೋರ್ಟ್ ದ ಫಾರ್ಮಿಂಗ್ ಕಮ್ಯುನಿಟಿ. ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.